ಸಕ್ಕುನ್ ಕಾಪಾಡಕ್ ಇವ್ರ್ಯಾಕ್ ನೀರಿಗಿಳಿದ್ರು? ಸಕು 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 ಇವ್ರು ಸಕ್ಕುನ ಇಷ್ಟೊಂದ್ ಪ್ರೀತಿಸ್ತಿದಾರಲ್ಲ, ಇವ್ರಿಗ್ ಮಾಡ್ತಿರೋದ್ ನನಗ್ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಸಕು ಸಕು ಏನಂದ್ರೆ ನೀವು ನನ್ಗೋಸ್ಕರ ಬಂದ್ರ? ಸಕು ಹೌದು, ನೀನೇನು ಮಾತಾಡ್ಬೇಡ, ಮನೆಗೆ ಹೋಗೋಣ ನಡಿ. ಸಕು, ಯಾಕಿಂತ ಕೆಲಸ ಮಾಡ್ದೆ? ಪ್ರಾಣ ಯಾಕೆ ಕಳ್ಕೊಳ್ಳೋದಕ್ಕೆ ಹೋದೆ? ಏನಂದ್ರೆ ನಾನು ಯಾರಿಗೂ ಅಡ್ಡಿಯಾಗಿರ್ಬಾರ್ದು ಅಂತ ಅಂದ್ಕೊಂಡೆ. ಅಷ್ಟಕ್ಕೂ ನಿನ್ಗೆ ಯಾರು ಹೇಳಿದ್ದು ಇಂಥ ಕೆಲಸ ಮಾಡು ಅಂತ? ಈಜ್ ಬರ್ದೇ ಇದ್ಮೇಲೆ ನೀರ್ಗೆ ಯಾಕೆ ಇಳಿಯೋದಕ್ಕೆ ಹೋದೆ ನೀನು? ಏನಂದ್ರೆ ಅದಲ್ಲ ಅಂದ್ರೆ ಅದು. ಸಕು ಸಕು ಕೂತ್ಕೋ, ಇಲ್ಲಿ ಕೂತ್ಕೋ. ಸಕು ಸಕು ನೀವಾ? ಆಶ್ಚರ್ಯ ಯಾಕೆ? ಈ ಔಷಧಿನ ನಿನ್ ಹೆಂಡತಿಗೆ ತಿನ್ಸು. ಭಯ ಪಡ್ಬೇಡ, ಅವಳಿಗೆ ಎಚ್ಚರ ಆಗತ್ತೆ. ನಿಧಾನವಾಗಿ ಚೇತರಿಸ್ಕೋತಾಳೆ. ನೀನು ತುಂಬಾ ಅದೃಷ್ಟವಂತ. ಅವಳಂಥ ಗುಣವಂತೆ ಆಗಿರೋ ಹೆಂಡತಿ ಸಿಕ್ಕಿದಾಳೆ. ಅವಳ ಬಗ್ಗೆ ಯೋಚನೆ ಮಾಡು, ಅವಳ ವಯಸ್ಸಿನ ಬಗ್ಗೆ ಯೋಚನೆ ಮಾಡು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವಳಿಗೆ ಎಷ್ಟು ಅನ್ಯಾಯ ಆಗಿದೆ, ಎಷ್ಟು ಕಷ್ಟಗಳನ್ನ ಅನುಭವಿಸಿದಾಳೆ, ಎಷ್ಟು ಸಮಸ್ಯೆ ಸಹಿಸ್ಕೊಂಡಿದ್ದಾಳೆ. ಅವಳ ಮನ್ಸಿಗೆ ಎಷ್ಟು ಒತ್ತಡ ಆಗಿರುತ್ತೆ. ಒಂದ್ ವೇಳೆ ಅವಳು ಏನಾದ್ರೂ ಸಣ್ಣ ತಪ್ಪು ಮಾಡಿದ್ರು ಗಂಡನಾಗಿ ನೀನ್ ಅವಳನ್ನ ಕ್ಷಮಿಸಿ ಅವಳನ್ನ ಆಧರಿಸ್ಬೇಕು. ವಯಸ್ಸಲ್ಲಿ ಅವಳು ನಿನಗಿಂತ ತುಂಬಾ ಚಿಕ್ಕವಳು. ನೀನ್ ಅವಳಿಗೆ ತಂದೆ ಪ್ರೀತಿ ಕೊಡ್ಬೇಕು. ಅವಳು ತಪ್ಪು ಮಾಡಿದ್ರೆ ಅರ್ಥ ಆಗೋ ರೀತಿಲಿ ಹೇಳ್ಬೇಕು. ತಂದೆ ರೀತಿ ಅವಳಿಗೆ ರಕ್ಷಣೆ ಕೊಡ್ಬೇಕು. ಅವಳು ದುಃಖದಲ್ಲಿದ್ದಾಗ ನೀನ್ ನೆಮ್ಮದಿಯಾಗಿ ಹೇಗ್ ನಿದ್ದೆ ಮಾಡ್ತೀಯ? ತಂದೆ ರೀತಿಲಿ ಅವಳಿಗೆ ಸಮಾಧಾನ ಮಾಡ್ಬೇಕು. ನಾನು ಸಕ್ಕುನ ಅರ್ಥ ಮಾಡ್ಕೋತೀನಿ. ನಿಮ್ಗೆ ನನ್ನ ಧನ್ಯವಾದಗಳು. ಸರಿಯಾದ ಸಮಯಕ್ಕೆ ನನಗೆ ಸೂಚನೆ ಕೊಟ್ರಿ. ಅದಕ್ಕೆ ನಾನು ತಕ್ಷಣ ಕೃಷ್ಣಾ ನದಿಗೆ ಹೋದೆ. ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ಮರೆಯಲ್ಲ. ನಂದೇನಿದೆ, ಎಲ್ಲ ದುರ್ಗಮ್ಮ ತಾಯಿ ದಯೆ. ದುರ್ಗಮ್ಮ ತಾಯಿ ನಿನಗೆ ವಂದನೆಗಳು. ಸಕು ಕಣ್ತೆಗಿ. ಸಕು 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 ಏನಂದ್ರೆ ನೀವು ನಿಜವಾಗ್ಲೂ ಬಂದ್ರಾ? ಹೌದು. ಏನಂದ್ರೆ ನಾನ್ ನಿಮಗ್ ಬರ್ದಿರೋ ಪತ್ರ ನಿಮಗ್ ಸಿಕ್ತು ಅಲ್ವಾ? ಏನು ಪತ್ರನಾ? ಇಲ್ಲ ಅಂದ್ರೆ ಏನಿಲ್ಲ. ಅಂದ್ರೆ ಇವ್ರಿಗೆ ಪತ್ರ ಸಿಗ್ಲಿಲ್ವಾ? ಅದು ಹೇಗಾಗೋಕ್ ಸಾಧ್ಯ? ಸಕು, ನೀನ್ ತುಂಬಾ ಸುಸ್ತಾಗಿದ್ಯಾ. ನಡಿ, ಮೊದ್ಲು ಮನೆಗೆ ಹೋಗೋಣ. ನಡಿ ನಡಿ. ಏನಂದ್ರೆ ಬೇಡ, ನಾನ್ ಮನೆಗ್ ಬರೋಕ್ಕಾಗಲ್ಲ. ಅಂದ್ರೆ ಯಾಕೆ ಬರಕ್ಕಾಗಲ್ಲ? ಯಾಕಂದ್ರೆ ಅತ್ತೆ ನನಗೆ ಹೇಳಿದ್ದಾರೆ ನದಿಯಿಂದ